ಹತ್ರದಿಂದ ನೋಡಿರ್ತಾರಲ್ಲ, ಅದು ಒಳಗಿನ ವಿವೇಕ ಹತ್ರ ಹೊಗಳಲಿಕ್ಕೆ ಇದು ಮಾಡ್ತದೆ. ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಾನು ಜನಪದದ ಜೀವನದ ಜೊತೆ ಬಂದವನಲ್ವಾ, ಹಾಗಾಗಿ ಜನಪದರಲ್ಲಿ ಮೇಲೂ ಇಲ್ಲ ಕೆಳಗೂ ಇಲ್ಲ, ಅವರೆಲ್ಲ ಬಹಳ ಸರಳವಾಗಿ ಜೀವನ ಮಾಡ್ತಿರ್ತಾರೆ. ಆ ಥರದ ಬದುಕಾಗಿರೋದ್ರಿಂದ ಇವತ್ತು ಈ ಲೋಕ ಜಾನಪದ ಅಂತಕ್ಕಂಥ ಒಂದು ಮ್ಯಾಗಝೀನನ್ನು ಲೋಕಾರ್ಪಣೆ ಮಾಡಿದಂಥ ನಮ್ಮ ಎಲ್ಲರ ಅಭಿಮಾನದ ಅಧಿಕಾರಿಗಳು ಶ್ರೀಮತಿ ಡಾಕ್ಟರ್ ಧರಣಿದೇವಿ ಮಾಲಗತ್ತಿ ಮೇಡಮ್ ಅವರು ನಿರ್ಗಮಿಸಿದರೆ ಅವ್ರನ್ನ ನಮಸ್ಕಾರಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದು ಕರ್ನಾಟಕದ ಜಾನಪದದ ಕ್ಷೇತ್ರದಲ್ಲಿ ಬಹಳ ಉತ್ತುಂಗದ ಎತ್ತರಕ್ಕೆ ಏರಿ ಅನೇಕ ಅಧ್ಯಯನಗಳನ್ನು ಮಾಡಿ ಜಗತ್ತಿಗೆ ಜಾನಪದದ ಜೀವವನ್ನು ಪರಿಚಯ ಮಾಡಿಕೊಟ್ಟಂಥವ್ರು ಡಾಕ್ಟರ್ ಸಿ ಬೋರ್ಲಿಂಗಯ್ಯನವರು ಬಹಳ ಆತ್ಮೀಯರು ನನಗೆ. ನಾನು ಇಷ್ಟಪಡ್ತಕ್ಕಂಥ, ನಾನು ಅಭಿಮಾನಿಸ್ತಕ್ಕಂಥ ಕೆಲವರಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಾನು ಭಾಳ ಅದೃಷ್ಟ. ನಾನು ಆಗಾಗ ಅಣ್ಣ ಅಣ್ಣ ಅಂತ ಸಂಬೋಧಿಸ್ತಾ ಇರ್ತೀನಿ. ನನಗೆ ಅದು ಯಾಕೋ ಈ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಣ್ಣ ತಂಗಿ ಮಾಮ ಅಂತಕ್ಕಂಥ ವರ್ಷಗಳಲ್ಲಿ ಮಾತನಾಡ್ತಕ್ಕಂಥದ್ದು ಬಹಳ ಇಷ್ಟ ನನಗೆ. ಸಾರ್ ಅಂತೇಳಿ ದೂರ ಮಾಡ್ಕೊಳ್ಳೋ ಬದಲು ಅಣ್ಣ ಅಂತ ಕರೆದು ಹತ್ತಿರ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ನಂಬಿರ್ತಕ್ಕಂಥವ್ರು ನಾನು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು ಮತ್ತು ನನ್ನ ಇನ್ನೊಬ್ಬ ಹಿರಿಯ ಸಹೋದರರು, ನಮ್ಮ ಮಾರ್ಗದರ್ಶಿ, ನಮ್ಮ ಎಲ್ಲ ಸದಸ್ಯ ಸಂಬಂಧಿಗಳು. ನಾವು ಅಣ್ಣ ಕಾರ್ಯಕ್ರಮ, ನಾನು ಮೊದಲು ನನ್ನ ಪದಗ್ರಹಣದ ದಿವಸ ನಾನು ಒಂದು ಮಾತು ಹೇಳಿದೆ, ಇದು ಅಕಾಡೆಮಿ ಅಲ್ಲ, ನಮ್ಮ ಮನೆ. ಇಲ್ಲ ಅಧ್ಯಕ್ಷರು ಸದಸ್ಯರು ಅನ್ನೋದಿಲ್ಲ, ಎಲ್ಲ ಸಂಬಂಧಿಕರಿದ್ದೀವಿ, ಇದು ನಮ್ಮ ಪರಿವಾರ ಅಂತ ಭಾವಿಸ್ಬೇಕು. ಇಲ್ಲಿ ಜವಾನನೂ ಇಲ್ಲ, ಅಟೆಂಡರು ಇಲ್ಲ, ಅಧಿಕಾರಿಗಳು ಇಲ್ಲ, ನಮ್ಮ ಮನೆ ಅಂತ ನಾನು ಅವತ್ತೇ ಹೇಳಿದೆ ಮೊದಲ ದಿವಸ. ಅದನ್ನು ಹಂಗೆ ನಡ್ಕೊಂಡು ಬರ್ತಾ ಇದ್ದೀನಿ ನಾನು. ಹಾಗಾಗಿ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಬಂದು ಅಣ್ಣ ಬಹಳಷ್ಟು ಒಳ್ಳೆಯ ಮಾತುಗಳನ್ನು, ಎತ್ತರದ ಮಾತುಗಳನ್ನು ಹೇಳೋದ್ರ ಮುಖಾಂತರ ನಮ್ಮ ಲೋಕದಲ್ಲಿ ಪರಿಷತ್ತಲ್ಲಿ ಬಂದು ಕಾರ್ಯಕ್ರಮ ಮಾಡಿ, ನೀವು ಕಮ್ಮಟ ಮಾಡಿ ಎಲ್ಲರೂ ಸೇರೋಣ ಅಂತಕ್ಕಂಥ ಸಂದೇಶವನ್ನು ಮತ್ತು ಆಹ್ವಾನವನ್ನು ಕೊಟ್ಟಿದ್ದಾರೆ. ಖಂಡಿತ ಅಣ್ಣ, ನಾನು ಅದನ್ನು ಸ್ವಾಗತಿಸ್ತಾ ಇದ್ದೀನಿ. ನಿಮ್ಮಂಥವರ ನೆರಳಲ್ಲಿ ನಾವು 2 ದಿವಸ ಇರೋದು ನಮಗೆ ಬಹಳಷ್ಟು ಸಾರ್ಥಕದ ಕೆಲಸ ಅಂತ ನಾನಂತೂ ಭಾವಿಸಿದ್ದೀನಿ. ಇನ್ನು ನಮ್ಮ ಮಲ್ಲಿಕಾರ್ಜುನ ಕಲಮನಹಳ್ಳಿ ಸರ್ ಅವರು ಒಬ್ಬ ನಿವೃತ್ತ ಪ್ರಾಂಶುಪಾಲರಾಗಿ, ವಿದ್ವಾಂಸರಾಗಿ, ಬರಹಗಾರರಾಗಿ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿನ ಅವ್ರ ಮೇಲೆ ಹೊತ್ಕೊಂಡು 2, 3, 4 ತಿಂಗಳ ಕಾಲ ನಿರಂತರವಾಗಿ ಹೋಗ್ಬೇಕು, ಇನ್ನೊಬ್ಬರನ್ನ ಮಾತಾಡಬೇಕು, ಒತ್ತಡ ಹೇರಬೇಕು, ಸಲೀಸಾದ ಕೆಲಸ ಇಲ್ಲ. ಇಷ್ಟೆಲ್ಲವನ್ನು ಸಂಪಾದಕದಲ್ಲಿ ನಿರ್ವಹಿಸಿ ಅದರ ಸಾರ್ಥಕತೆಯನ್ನು ಇವತ್ತು ನಮಗೆಲ್ಲ ಉಳ್ಬಡಿಸಿದ್ದಾರೆ. ಅವರನ್ನು ಕೂಡ ನಾನು ನೆನೆಸ್ಕೊಳ್ತಾ, ನಮ್ಮ ರಿಜಿಸ್ಟ್ರಾರ್ ಆದಂಥ ಶ್ರೀಮತಿ ನಮ್ರತಾರವರು ಇನ್ನೊಂದು ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿದ್ರು ಕೂಡ, ಪ್ರಭಾರವಾಗಿ ಇಲ್ಲಿದ್ರು ಕೂಡ ಇಡೀ ಭಾರವನ್ನು 2 ಭಾರಗಳನ್ನು ತಮ್ಮ ಹೆಗಲ ಮೇಲೆ ಹಾಕ್ಕೊಂಡು ಬರ್ತಕ್ಕಂಥದ್ದು ಸಡಿಸಾದ ಕೆಲಸ ಅಲ್ಲ. ಅವರು ಕೂಡ ನಮ್ಮ ಎಲ್ಲ ಜರ್ನಿಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಇನ್ನು ನನ್ನ ಸಹೋದರರ ಬಗ್ಗೆ ನಾನು ಮಾತಾಡೋಂಗಿಲ್ಲ. ನಮ್ಮ ಎಲ್ಲ ಸದಸ್ಯರು ಕೂಡ ಅದರಲ್ಲಿ ತಜ್ಞರು ಇದ್ದಾರೆ, ಕಲಾವಿದರು ಇದ್ದಾರೆ, ಇಂಥವ್ರು ಇಲ್ಲ ಅನ್ನೋಂಗಿಲ್ಲ. ಜನಪದರ ಹೆಂಗೋ ನಮ್ಮ ಪರಿವಾರವೂ ಕೂಡ ಆಗಿದೆ. ಜನಪದ ನೋಡಿ, ಇವಾಗ ಕಾವ್ಯ ಅವ್ರು ಕಟ್ಟೋದಿಲ್ಲ, ಅವ್ರ ಕವಿಗಳಲ್ಲ, ಆದರೆ ಬರಹಗಾರರವರು, ಕಟ್ಟತಕ್ಕಂಥ ಶಕ್ತಿ ಇರೋರು. ಅವರು MBBS ಮಾಡಿಲ್ಲ, ಆದರೆ ಅವರು ವೈದ್ಯರು. ಹೀಗೆ ಏನಲ್ಲವೋ ಅದನ್ನು ಒಳಗೊಂಡು ಬದುಕಿರ್ತಕ್ಕಂಥವ್ರು ಜನಪದರು. ಹಾಗಾಗಿ ಜನಪದ ಅಂತಕ್ಕಂಥದ್ದನ್ನು ಜೀವಪದ, ಜನಪದ ಅಂತಕ್ಕಂಥದ್ದು ಒಂದು ಪರಂಪರೆಯ ಒಂದು ಸ್ಪರ್ಶ, ಅದು ಜಗತ್ತಿನ ಉಗಮದ ಅದು. ಅದಕ್ಕೇನೆ ಜೋಗುಳದಿಂದ ಶುರು ಮಾಡಿಕೊಂಡು ಆಕಾಶದ ಎತ್ತರಕ್ಕಿರ್ತಕ್ಕಂಥ ಪ್ರಯಾಣದಲ್ಲಿ ಆರಂಭ ಆಗೋದು ಜೋಗುಳ. ಅದಕ್ಕೆ ನಾನು ಹೇಳ್ತಿದ್ದೆ, ನಿಮ್ಮ ಸಂಗೀತ ಎಲ್ಲಿ ಹುಟ್ಟಿದ್ದು ಅಂತ ಯಾರೋ ಹೇಳುವಾಗ ಹೇಳ್ತಿದ್ದೆ, ಇಲ್ಲ, ಕರಿ ಜಾಲಿ ಕಾಯಿ ತಂದು ಅದನ್ನು ಒಳ್ಳಲ್ಲಾಗಿ ರುಬ್ಬಿ ಕುಟ್ಟಿ ಅದನ್ನ ತಗೊಂಡೋಗ್ಬಿಟ್ಟು ಒಂದು ಚಿಪ್ಪಲ್ಲಿ ಕೊಬ್ಬರಿ ಚಿಪ್ಪಿಗೆ ಹಾಕಿ ಅದನ್ನ ಪಡಸಾಲೆಯಲ್ಲಿ ಇಟ್ಟು ಅದ್ರ ಜೊತೆ ಸೂರ್ಯ ಮತ್ತು ಚಂದ್ರ ಇಬ್ರು ಮಾತನಾಡಿ 4-5 ದಿವಸ ಆದ್ಮೇಲೆ ಅದು ಬಂಗಾರ ಗಟ್ಟಾಗಿ, ಆ ಗಟ್ಟಿಗೆ ಅಮ್ಮನ ಎದೆ ಹಾಲನ್ನ 3 ತೊಟ್ಟು ಬಿಟ್ಟು ಗಂಧ ತೆಗೆದು ಅಂದಾಗ ಮಕ್ಕು ದಿಟ್ಟಿಸಿ ನೋಡಿದಾಗ ತಿಲಕವಲ್ಲಿ ತಿಟ್ಟಲ್ಲ, ಅಲ್ಲಿಂದ ಪ್ರಾರಂಭ ಆಗುತ್ತೆ ನನ್ನ ಸಂಗೀತ. ಹಾಗಾಗಿ ಜನಪದ ಅಂತಕ್ಕಂಥದ್ದು ಜಗದ ಪದ. ಅದು ಮಕ್ಕಳು ಬಂದಿದ್ದಾರೆ. ನನ್ನ ಮೂರ್ತಿಗೆ, ನಮ್ಮ ಹುಲಿಗುಂಟೆ ಮೂರ್ತಿಗೆ ಅದೆಷ್ಟು ಧನ್ಯವಾದಗಳನ್ನು ಹೇಳಬೇಕಂದ್ರೆ, ಇವತ್ತು ನಾವು ಯಾರಿಗೆ ಏನು ಹೇಳ್ಬೇಕಂತಿದ್ವೋ ಅವ್ರು ಬಂದಿದ್ದಾರೆ ಇವತ್ತು ದಿವಸ. ಬಹಳ ಖುಷಿಯಾಗಿತ್ತು ನನಗೆ. ಯಾಕಂದ್ರೆ ನಾವು ನೆನ್ನೆಗಳನ್ನು ಬಿಟ್ಟು ಬಿಡಬೇಕು, ಇವತ್ತುಗಳನ್ನ ಮರ್ತು ಬಿಡಬೇಕು. ನಾಳೆಗಳ ದಿಕ್ಕಾಗೋರು ಇವತ್ತಿನ ಮಕ್ಕಳು. ಹಾಗಾಗಿ ನಾಳೆಗಳು ನಮ್ಮ ಎದುರುಗಡೆ ಬಂದು ಕುಂತಿದ್ದಾವೆ, ಅವ್ರಿಗೆ ಹೇಳ್ಬೇಕು ನಾವು. ಯಾಕಂದ್ರೆ ಅಮ್ಮ, ನಾವು 140 ಕೋಟಿ ಜನ ಇದ್ದೀವಿ, 400 ಕೋಟಿ ಮೊಬೈಲ್ ಇಟ್ಕೊಂಡಿದ್ದೀವಿ, ನಮ್ಮ ಕೈಲಿ ಮೊಬೈಲ್ ಇದೆಯಾ, ಮೊಬೈಲ್ ಕೈ ಒಳಗಡೆ ನಾವಿದ್ದೀವಿ ಅಂತಕ್ಕಂಥ ಸತ್ಯವನ್ನ ದರ್ಶನ ಮಾಡ್ತಕ್ಕಂಥ ಸಂದರ್ಭ, ಸಮಯ ಇದು. ಹಾಗಾಗಿ ತಾವೆಲ್ಲ ಕೂಡ ಬಂದಿರತಕ್ಕಂಥದ್ದು ಸಂತೋಷ. ನಮ್ಮ ಅನೇಕ ಜನ ಸದಸ್ಯರು ವಿದ್ವಾಂಸರಿದ್ದಾರೆ, ತಜ್ಞರಿದ್ದಾರೆ, ಹಾಡುಗಾರರಿದ್ದಾರೆ, ಬರೆಯೋರಿದ್ದಾರೆ. ನಾಳಿನ ದಿನಗಳಿಗೆ ಬೆಳಕನ್ನು ಕೊಡ್ತಕ್ಕಂಥ ಎಲ್ಲ ಶಕ್ತಿಗಳು ಇರೋರು ನನ್ನ ಪರಿವಾರದಲ್ಲಿರೋದ್ರಿಂದ ನಾನು ಅಧ್ಯಕ್ಷನಾಗಿದ್ದರೂ ಒಂದೇ, ಆಗದೆ ಇದ್ದರೂ ಒಂದೇ, ಎಲ್ಲ ಈ ನಮ್ಮ ಆಸೆಗಳ ತೇರನ್ನು ಇವರು ಎಳ್ಕೊಂಡು ಹೋಗೋರು ಇರೋದ್ರಿಂದ ಆ ಎಲ್ಲ ಸದಸ್ಯರಿಗೆ ನಾನು ಆಭಾರಿಯಾಗಿದ್ದೇನೆ, ನಾನು ಋಣಿಯಾಗಿದ್ದೇನೆ. ಹಾಗಾಗಿ ಹೆಚ್ಚಿಗೆ ಮಾತಾಡೋದನ್ನು ಬೇಕಿಲ್ಲ. ಇವತ್ತಿನ ದೃಶ್ಯ ಮಾಧ್ಯಮ, ಸಿನಿಮಾ ಲೋಕ, TV ಲೋಕ,
ಮೊಬೈಲ್ ಲೋಕ ನಮ್ಮನ್ನ ಎಲ್ಲೋ ಕಾಣದ ಜಗತ್ತೊಂದು ಮಾಯಾ ಮರದ ಒಳಗಡೆ ನಮ್ಮನ್ನು ಇಡಕ್ ಹೋಗಿದೆ. ಆ ಮಾಯಾ ಮರದಲ್ಲಿ ಮೊಬೈಲ್ ಸಿಗುತ್ತೆ, ಆ ಮಾಯಾ ಮರದಲ್ಲಿ ಅಗತ್ಯ ಇಲ್ಲದೆಲ್ಲ ಸಿಗುತ್ತೆ, ಅನಗತ್ಯಗಳು ಸಿಗತಕ್ಕಂಥ ಮಾಯಾ ಮರದ ಒಳಗಡೆ ಕೆಳಗಡೆ ನಿಂತರೆ ನಾವು ಅಲ್ಲಿ ನೆರಳು ಸಿಗೋದಿಲ್ಲ, ನಾಶಕ್ಕೆ ದಾರಿ ಸಿಗುತ್ತೆ ಅಂತಕ್ಕ ಮಾತನ್ನ ಹೇಳ್ತಾ, ಜನಪದರ ಹಂಗಲ್ಲ. ಕೆರೆ ಜೊತೆ ಜೀವನ, ಕಾಲುವೆ ಜೊತೆ ಜೀವನ, ಕುಂಟೆ ಜೊತೆ ಜೀವನ, ನಾಲೆ ಜೊತೆ ಜೀವನ, ನದಿ ಜೊತೆ ಜೀವನ, ಪದದ ಜೊತೆ ಪಯಣ, ಎಲ್ಲ ಅವರ ಬದುಕಲ್ಲೂ ಪದನೂ ಬದುಕಿತ್ತು, ಅವರೂ ಬದುಕಿದ್ರು, ಸಂಸ್ಕೃತಿನೂ ಬದುಕಿಸ್ಕೊಂಡ್ರು, ಸಮಾಜನ ಕಟ್ಟಿದ್ರು. ಹಾಗಾಗಿ ಕಟ್ಟೋಕೆ ಸಾವಿರ ಕೈ ಬೇಕು, ಕೆಡುವಕ್ಕೆ ಒಂದೇ ಒಂದು ಕೈ ಸಾಕು. ನನ್ನ ಅನೇಕ ಬರವಣಿಗೆಗಳು ನಾನು ಬರೆದಿದ್ದೇ ಅಲ್ಲಣ್ಣ, ನಾನು ಬರ್ದಿಲ್ಲ, ನಾನು ಏನನ್ನೂ ಬರ್ದಿಲ್ಲ, ಕಚ್ಚಿದ್ದು ನನ್ನನ್ನು. ಈಗ ಉದಾಹರಣೆ, ನಮ್ಮ ಕೆಂಕೆರೆ ಮತ್ತು ನಮ್ಮ ಮಂಜೇಶ್ ಅವರಿಬ್ಬರು ಗಾಯಕರೇ. ಹಾಡಣ್ಣ ಹಾಡು, ಹಾಡಣ್ಣ ಹಾಡು ಅಂತಿದ್ರು. ಅವರು ಯಾವ ಹಾಡು ಹಾಡು ಅಂತ ನಾನು ಒತ್ತಾಯ ಮಾಡಿದ್ರೆ ಅದು ಗೊತ್ತು ನನಗೆ. ಆ ಹಾಡು ಹುಟ್ಟಿದ್ದು ಹೆಂಗೆ ಅಂತ ಹೇಳಿದ್ರೆ, ನಮ್ದು ಯೂತ್ ರ್ಯಾಲಿ ಆಗುತ್ತೆ, ಒಂದು ದೊಡ್ಡ ಯೂತ್ ರ್ಯಾಲಿ. ಆ ರಾಜ್ಯ ಮಟ್ಟದ ಯೂತ್ ರ್ಯಾಲಿಗೆ ಅತಿಥಿಯಾಗಿ ಕರೀತಾರೆ ನನ್ನನ್ನು, ಪ್ರೊಫೆಸರ್ ಅಶ್ವತ್ಥಮ್ಮ ಅಂತಕ್ಕಂಥವ್ರನ್ನ. ನಾವಿಬ್ಬರು ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀವಿ. ಒಬ್ಬ ಹುಡುಗ ಕಿವಿಗೆ ಇಯರ್ಫೋನ್ ಹಾಕೊಂಡು, ಬಹಳ ನೀಟಾದಂಥ ಬಟ್ಟೆ ಹಾಕೊಂಡಿದ್ದ, ಚೆನ್ನಾಗಿದೆ ನೋಡೋಕ್ಕೆ. ಅವ್ನ ಕಿವಿಗೆ ಇಯರ್ಫೋನ್ ಹಾಕೊಂಡು ಹುಚ್ಚಂತರ ಕುಣಿತಾ ಇದ್ದ. ಮೇಡಮ್ ಅವ್ರನ್ನ ಅಲ್ಲೇ ನಿಲ್ಲಿಸ್ಬಿಟ್ಟು, ಮೇಡಮ್ ಒಂದು ನಿಮಿಷ ಬರ್ತೀನಿ ಅಂತ ನಾನು ಆ ಕಡೆ ಹೋದೆ. ಮೇಡಮ್ ನನ್ನ ಕೇಳಿದೆ, ಸರ್ ಯಾಕೆ ಅಂದ್ರೆ, ಇಲ್ಲ ಹುಡುಗನ ನಾನು ಮಾತಾಡ್ಬೇಕಂತ. ನಿಮ್ಗೆ ಯಾವುದೋ ಆಚಾರ ಕಾದಿದೆ ಸರ್, ನಿಮ್ಗೆ ಯಾಕೆ ಬನ್ನಿ ಅಂದ್ರೆ, ಇಲ್ಲ ಅವರು ನಮ್ಮವರೇ ಅಲ್ವಾ, ನಾನು ಮಾತಾಡಲೇಬೇಕು ಅಂತ ಹೋದ್ರೆ ಆ ಕಿವಿಗೆ ಇಯರ್ಫೋನ್ ಹಾಕೊಂಡ ಹುಡುಗ ಹುಚ್ಚಿನ ಆಡ್ತಾ ಇದ್ನಲ್ಲ, ನನಗೆ ಭಯ ಬಂತು. ಅಂತೇಳಿ ಏನಪ್ಪ ಇದು ಅಂದರೆ, ಇಯರ್ಫೋನ್ ನನ್ನ ಕಿವಿಗೆ ಹಾಕ್ಬಿಟ್ಟ. ನಾನು ಕೇಳಿಸ್ಕೊಳ್ತೀನಿ ಅಂತದದು ಕಲ್ಲ ಒಳಗಡೆ ಡಬ್ಬ ಕಲ್ಲಾಗಿ ಅಲಗಾಡಿಸ್ದಂಗಿದ್ದೆ ಸಂಗೀತ. ಇದೇನಪ್ಪ ಅಂತ ಪ್ರಶ್ನೆ ನನಗೆ. ಇದು ಜನಪದ ಸಂಗೀತವೂ ಅಲ್ಲ, ಸುಗಮ ಸಂಗೀತವೂ ಅಲ್ಲ, ನಮ್ಮ ನೆಲಕ್ಕೂ ಇದಕ್ಕೂ ನಮ್ಮ ಪದಕ್ಕೂ ಸಂಬಂಧವೂ ಇಲ್ಲ. ಜೋಳದ ತೋಟದ ಹತ್ರ ಗುಬ್ಬಚ್ಚಿಗಳಿಗೊಂದು ಬರದೇ ಇರಲಿ ಅಂತೇಳಿ ಡಬ್ಬಕ್ಕೆ ಕಲ್ಲಾಕಿ ಜೋರಾಗಿ ಅಲಗಾಡಿಸಿ ಥೂ ಅಂದಾಗ ಓಡ್ತಿದ್ವಲ್ಲ, ಆ ಥರ ಇತ್ತು ಸಂಗೀತ. ಇದು ಅಲ್ಲವಲ್ಲ ಅಂತ ನಾನು ಆಗ ಮನೆಗೆ ಬರ್ತೀನಿ. ನಾನು ಮೇಡಮ್ ಬೈತಾರೆ ನನ್ನ, ಸರ್ ಸುಮ್ಮನೆ ಬರಬೇಕು, ಕಾರ್ಯಕ್ರಮಕ್ಕೆ ಬಂದು ಭಾಷಣ ಬಿಗಿದು ಹೋಗ್ಬೇಕು ಸರ್, ನಿಮ್ದು ಯಾಕೆ ಸರ್ ಇದೆಲ್ಲ ಅಂದ್ರೆ, ಇಲ್ಲಮ್ಮ ಆ ಹುಡುಗ ನೆಟ್ಟಗಿರ್ತಕ್ಕಂಥ ಹುಡುಗ ಯಾಕೋ ಸೊಟ್ಟಗಾಗಿದ್ದಾನೆ, ಅವ್ನು ನೆಟ್ಟಗೆ ಮಾಡೋದು ಹೆಂಗೆ ಅಂತಕ್ಕಂಥದ್ದು ಒಬ್ಬ ದೊಡ್ಡಸ್ತಿಕೆ, ಒಬ್ಬ ಅಣ್ಣನಾಗಿ, ಒಬ್ಬ ಸಹೋದರನಾಗಿ, ಈ ನೆಲದ ಒಬ್ಬ ವ್ಯಕ್ತಿಯಾಗಿ ಈ ಮಣ್ಣಿನ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ಇದೆಯಲ್ಲಮ್ಮ, ಅದಕ್ಕೆ ನಾನು ಅಂತೇಳಿ ಮಾತಾಡಿ ಸಂವಾದ ಮಾಡಿ ಹೋದೆ. ಆದರೆ ಕಾರ್ಯಕ್ರಮ ಹೋದೆ, ಭಾಷಣ ಹೊಡೆದೆ, ಚಪ್ಪಾಳೆ ಎಲ್ಲ ಆಯಿತು. ಮನೆಗೆ ಹೋದ್ಮೇಲೆ ನನಗೆ ನಿದ್ದೆ ಬರಲಿಲ್ಲ. ಏನು ಈ ಥರದ್ದು ಸನ್ನಿವೇಶ ಅಂತೇಳಿ ನೋಡಿದಾಗ, ಬಾಲ್ಯದಲ್ಲಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಶಾಲೆಗೆ ಹೋಗೋವಾಗ ಅಲ್ಲೊಂದು ಕೆರೆ, ಅಲ್ಲೊಂದು ಕುಂಟೆ ಇರೋದು, ಆ ಕುಂಟೆ ಪಕ್ಕದಲ್ಲಿ ಒಂದಷ್ಟು ಜಗುಲಿ ಕಲ್ಲುಗಳು, ಆ ಕಲ್ಲುಗಳ ಮೇಲೆ ಓತಿ ಕೆತ್ತುಗಳು, ಅವುಗಳನ್ನು ನಾವು ನೋಡಿ ಹಿಂಗಿಂಗ್ ಅಂದರೆ ಅವು ನಮ್ಮನ್ನು ನೋಡಿ ಹಿಂಗಿಂಗ್ ಅನ್ನೋದು, ಚಕ್ಕೆ ಕಲ್ ತಗೊಂಡೋದು, ಒಂದು ಸಂವಾದ, ಅಲ್ಲೊಂದು ಆಟ, ಅದನ್ನು ಸಾಯಿಸಿಬಿಟ್ಟು ಅಲ್ಲಿ ಸಮಾಧಿ ಮಾಡಿ ಸಂಜೆ ಬಂದರೆ 5 ಪೈಸೆ ಸಿಗ್ತದೇನೋ ಅಂತ ಆಸೆ ಇಟ್ಕೊಂಡು ಸ್ಕೂಲ್ಗೆ ಹೋಗಿ ಅಲ್ಲಿ ಲೇಟಾಗಿ ಮಾಸ್ಟರ್ ಹೊಡೆದು ನಮಗೆ ನ್ಯಾಷನಲ್ ಅಂತ ಇಲ್ಲದೆ ತಪ್ಪಿಸ್ಕೊಂಡು ಹೊಡೆದಾಕಿ ಕೊನೆಯಲ್ಲಿ ಸಂಜೆ ಸ್ಕೂಲಿಂದ ಬಿಡುಗಡೆ ಬಂದು ಅರೆ ಕೈಕಾಲು ತೊಳ್ಕೊಂಡು ಪುಸ್ತಕ ಇಟ್ಟು ಬಿಸಾಕಿ ಹೊರಗಡೆ ಓಡಿ ಬಂದು ಆಕಾಶದ ಕಡೆ ನೋಡಿದ್ರೆ ಅಲ್ಲಿ ಬೆಳ್ಳಕ್ಕಿ ಹಿಂಡು ಲಕ್ಷಾಂತರ ಬರೋದು, ಎಣಸಕ್ಕೆ ಸಾಧ್ಯವಿಲ್ಲ, ಗುಂಪಾಗಿ ಬರ್ತಿದ್ವು. ಅಂದರೆ ನಮ್ಮ ಆಟದ ಒಳಗಡೆ ಬೆಳ್ಳಕ್ಕಿ ಇತ್ತು, ಹಿಂಡಿತ್ತು, ಪಕ್ಷಿ ಇತ್ತು, ಪ್ರಾಣಿ ಇತ್ತು, ಆಕಾಶ ಇತ್ತು, ಮೇಘಗಳಿದ್ವು, ನಮ್ಮ ಜೊತೆ ಸಂಬಂಧ ಇದ್ವು. ನಮ್ಮ ಆಟ ಅದಾಗಿತ್ತು. ಇವತ್ತು ಆಟ ಅದಾಗಿಲ್ವಲ್ಲ, ಏನೋ ಒಂಥರ ತಾಗಿದೆಯಲ್ಲ ಅಂತಕ್ಕಂಥ ನೋವು ನನ್ನನ್ನು ಕಾಡಿಸಿದಾಗ, ಏನೋ ಒಂಥರ ಅಂದರೆ ಹುಚ್ಚಾನ, ಹಂಗಾದ್ರೆ ಹೊಸೂರು ರೋಡಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ಹೋಗ್ಬೇಕಾ ನಾವು, ಇಲ್ಲ ಊರಿಗೆ ಹೋಗ್ಬೇಕಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಆಗ ಆ ಬಾಲ್ಯದಲ್ಲಿ ನಾನು ನೋಡಿದ್ದಂಥ ಆ ಆಟಗಳು, ಆ ಬಾಲ್ಯದಲ್ಲಿ ನಾನು ನೋಡಿದ್ದಂಥ ಆ ಸನ್ನಿವೇಶಗಳು ಎಲ್ಲೋಗ್ಬಿಟ್ವಿವು ಅಂತಕ್ಕಂಥ ಯಾತನೆ, ನೋವು ನನ್ನನ್ನು ಕಾಡಿಸಿದಾಗ ನಾನು ಹಾಡಿದ ಪದ ಅದು ಎಲ್ಲಿ ಹೋದವು ಅಂತ. ಆ ಹಾಡು ಎಲ್ಲಿ ಹೋದವು ಅಂತ ನಾನು ಹಾಡಿದೆ, ಅದು ಅಲ್ಲಲ್ಲಿ ಓಡಾಡ್ಕೊಂಡು ಬಂದು ಮೈಸೂರು SIRDಗೆ ಬಂತು. ಅಲ್ಲಿ ಒಬ್ಬ IAS ಅಧಿಕಾರಿ ಇದ್ರು, ಮತ್ತೆ ಈಗ ಕಾರ್ಯದರ್ಶಿಗಳಾದಂಥ ಅತಿಕೋರಿದ್ರು. ಅವರೆಲ್ಲ ಸೇರಿಕೊಂಡು SM ಕೃಷ್ಣ ಸರ್ ಹತ್ರ ಮಾತಾಡಿ ಅದನ್ನು ಅಲ್ಲಿ ರಿಜಿಸ್ಟರ್ ಮಾಡಿಸಿ ಕರ್ನಾಟಕ ಎಲ್ಲ ಓಡಾಡೋ ಥರದ್ದು ಒಂದು ವಾತಾವರಣ ನಿರ್ಮಾಣ ಮಾಡ್ತಾರೆ. ಕಡೆಗೆ ಹಾಡನ್ನು ಭಾರತೀಯವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸುದೀಪ್ ಅವರು, ನಾಗತಳ್ಳಿ ಚಂದ್ರಶೇಖರ್ ಅವರು ಕರೆಸಿಬಿಟ್ಟು, ಗುರು ಇದನ್ನು ನಮ್ಮ ಸಿನಿಮಾಗೊಂದು 4 ಸಾಲ ಬಳಸ್ಕೋಬೋದಾ ಅಂತ. ಕೊನೆಗೆ ಇದು ಓಡಾಡಿ ಲೋಕ ಎಲ್ಲ ಓಡಾಡ್ಬಿಡ್ತು ಹಾಡು ಎಲ್ಲಿ ಹೋದವು ಅಂತ. ನನ್ನ ನೋವನ್ನು ನಾನು ಹೇಳ್ಕೊಂಡ್ರೆ ಅದು ವಾಸ್ತವವನ್ನು ಜಗತ್ತಿಗೆ ಹೇಳೋಕೆ ಹೋದ ಪ್ರಯಾಣ